ಯಾಕಂದ್ರೆ ಈಗ ನಿಮ್ಗೆ ಹೇಳಿದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಬುದ್ಧಿವಂತೆ. ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ರಾಜಕಾರಣಿಗೆ ಬೆಳೆದಿದ್ದಾರೆ ಇವತ್ತು. ಅದು ಸ್ವಲ್ಪ ಇಲ್ಲ, ಬೆಳಗಾವಿ ಜಿಲ್ಲೆಯಲ್ಲೇ ಘಟಾನುಘಟಿಗಳು ರಾಜಕಾರಣಿಗಳಿದ್ದಾರೆ. ಇಲ್ಲೇ ಒಬ್ಬರು ಇನ್ನೊಬ್ಬರು ಬೆಳೆಗೊಳ್ಳೋಂಥ ಪರಿಸ್ಥಿತಿ ಇದ್ದಿಲ್ಲ. ಅಂಥ ಪರಿಸ್ಥಿತಿಯಲ್ಲೇ ಬೆಳೆದು ನಿಂತಿದ್ದಾಳೆ ಇವತ್ತಿನ ಮಗಳು. ಆ ಹೆಣ್ಮಗಳ ಬಗ್ಗೆ ನಾವು ಹೆಮ್ಮೆ ಪಡಬೇಕು ವಿನ ಮತ್ತೊಂದಲ್ಲ. ಮತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ಒಬ್ಬ ಸಚಿವ ಆಗಿದ್ದಾರೆ ಅವ್ರು ಇಂಥ ಕೆಲಸ ಮಾಡ್ತಾರಪ್ಪ ಅಂದರೆ ಯಾರು ನಂಬಿದ್ರು. ಅಂದರೆ ಮಾಡಿದ್ರೆ ಪ್ರೂವ್ ಮಾಡೋದು. ಇನ್ನು ಯಾರು ಹೊನೆಯೋದು, ಯಾರು ಮೇಲೆ ಹೊರೆ, ಪೊಲೀಸರಂತೆ ಮಾಡ್ತಾರೆ ಕೆಲಸ. ಅವ್ರ ಮೇಲೆ ನಂಬಿಕೆನೇ ಇಲ್ಲಲ್ರಿ. ನೀವು ರಿಪೋರ್ಟ್ ಕೊಟ್ಟಿದ್ದೀರಿ, ಇದು ಬಂದ ಪತ್ರ ತೋರಿಸಿದಿರಿ, ಆದರೆ ನಿಮಗೆ ಪೊಲೀಸ್ನವ್ರು ವಿಶ್ವಾಸ ಇಲ್ಲ ಅಂದಾಗ ತನಿಖೆ ಯಾರಿಂದ ಮಾಡಿಸ್ಬೇಕು? ತಮ್ಮ ತಂಡದಿಂದ ಮಾಡಿಸ್ಬೇಕು, CBIಯಿಂದ ಮಾಡಿಸ್ಬೇಕು. ಯಾವ್ದು ಮಾಡಿಸ್ರಿ. ಆದರೆ ಸುಳ್ಳಿಗೆ ಈಗ DK ಅವ್ರು ಹೇಳಿದಾಗ ಸುಳ್ಳಿಗೆ ಸುಳ್ಳು ಪೋಣಿಸೋಕ್ಕಿಂತಲೂ ಸ್ವಾರಿ ಅಂದರೆ ಬಗೆಹರಿದು ಹೋಗ್ಬಿಡ್ತದೆ ಅಂತೇಳಿ. ಈಗ ಸ್ವಾರಿ ಎಲ್ಲರೂ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅವರು. ಒಂದು ಇದು ಸುಳ್ಳು ಮಾಡಬೇಕು, ಪೊಲೀಸ್ ವಿಷಯ ದೊಡ್ಡದು ಮಾಡಬೇಕು, ಅವ್ರು ಅಂದಿಲ್ಲ ಪ್ರೂವ್ ಮಾಡಬೇಕು. ಆ ಶಬ್ದ ಅಶ್ಲೀಲ ಶಬ್ದ ಅಂದಿಲ್ಲ ಅಂತ ಪ್ರೂವ್ ಮಾಡ್ಬೇಕು. ಅದನ್ನು ಅಷ್ಟು ಸುಲಭಿಲ್ಲ ಅಂತ ಅನ್ನಿಸ್ತದೆ. ನೋಡೋರು ಯಾರು ಬರೋರು. ಆದರೂ CT ರವಿಯವರು DK ಅವರು ಟೀಕೆ ಮಾಡುವಂಗೆ ಈ ಮಟ್ಟಿಗೆ ಚಿಂತನೆ ಮಾಡೋದು ಸರಿ ಇತ್ತಾ ಅಂತ ಅವ್ರು ಸ್ವತಃ ವಿಚಾರ ಮಾಡೋದು ಯೋಗ್ಯ ಅಂತ ನಿಮ್ಗೆ ಅನಿಸೋದಿಲ್ಲ ಹೇಳ್ರಿ. ಅನಿಸ್ತದೆ ಹೇಳ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ರಿ. ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕೊನೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸೋಕೆ ಹೋಗ್ಬೇಡ್ರಿ. S16 ನ್ಯೂಸ್ ಸತ್ಯದ ಕೈಗೊಂಡು ವಂದನೆಗಳು.